ಸ್ವಾಗತಿಸಿ ಕ್ರೇಜಿ ಸ್ಟಾರ್ ಹಾಗೇನೆ ಸ್ಯಾಂಡಲ್ವುಡ್ ಕೃಷ್ಣ ನಮ್ಮ ಅಜಯ್ ರಾವ್ ಸರ್ ಪ್ಲೀಸ್ ಬನ್ನಿ. ಚಪ್ಪಾಳೆ ಸದ್ದು ಕೇಳಿಸ್ತೀರಾ ಆಡಿಯನ್ಸ್. ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಸರ್. ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ 2. ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಹೇಗೆ ಅನಿಸ್ತಿದೆ ಸರ್? ಎಲ್ಲರಿಗೂ ನಮಸ್ಕಾರ. ಆಮೇಲೆ ಹ್ಯಾಪಿ ಮ್ಯಾರಿಡ್ ಲೈಫ್ ನನಗೆ. ಥ್ಯಾಂಕ್ ಯು, ಸೋ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಒಂದು ಯುದ್ಧಕಾಂಡ ಇದೆ, ಕರೆಕ್ಟಾ? ಅಷ್ಟು ಸುಲಭವಾಗಿ ನಿನ್ನ ಜೀವನ ಇದುವರೆಗೂ ಬಂದಿಲ್ಲ. ಸೊ ಎವ್ರಿಬಡಿಸ್ ಲೈಫ್ ಹ್ಯಾಸ್ ಒನ್ ಯುದ್ಧಕಾಂಡ. ಹ್ಯಾಪಿ ಮ್ಯಾರಿಡ್ ಲೈಫ್ ನನಗೆ. ನನ್ನ ಕರೆದಿಲ್ಲ ನೀನು, ಅಲ್ಲ ಬರ್ತಾನೂ ಇರಲಿಲ್ಲ ನಾನು, ಆದ್ರೆ ಇಷ್ಟಂತ ಯಾವಾಗ ಕೊಡ್ತಿದ್ದೀನಿ ನನ್ನ ವಿಷಯ. ಥ್ಯಾಂಕ್ ಯು ಸೋ ಮಚ್. ಒಂಥರ ಸೀರಿಯಸ್ ವಾತಾವರಣ ಅಲ್ವಾ? ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇದ್ದೆ. ಎಷ್ಟು ಮಾತಾಡ್ತೇನೆ ನಾನು, ಭಯ ಆಗುತ್ತೆ ಮಾತಾಡ್ತಾ ಇದ್ರೆ. ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ. ಯುದ್ಧಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ, ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ, ಅರ್ಧ ಡೈರೆಕ್ಟರ್ ಆಗಿ ಅಲ್ಲ, ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ, ಅವ್ರಿಗಾದ್ರೆ ನಿನ್ಗರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿ ಆಗಿ, ಓವರ್ ಆಗಿ ಒಬ್ಬ ಫಾದರ್ ಆಗಿ, ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್, ಒಂದು ಹೋರಾಟ ನಡೀತಿರೋದೇ ಈ ಯುದ್ಧಕಾಂಡ. ಸ್ವಾಗತಿಸಿ ಕ್ರೇಜಿ ಸ್ಟಾರ್ ಹಾಗೇನೆ ಸ್ಯಾಂಡಲ್ವುಡ್ ಕೃಷ್ಣ ನಮ್ಮ ಅಜಯ್ ರಾವ್ ಸರ್ ಪ್ಲೀಸ್ ಬನ್ನಿ. ಚಪ್ಪಾಳೆ ಸದ್ದು ಕೇಳಿಸ್ತೀರಾ ಆಡಿಯನ್ಸ್. ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಸರ್. ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ 2. ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಹೇಗೆ ಅನಿಸ್ತಿದೆ ಸರ್? ಎಲ್ಲರಿಗೂ ನಮಸ್ಕಾರ. ಆಮೇಲೆ ಹ್ಯಾಪಿ ಮ್ಯಾರಿಡ್ ಲೈಫ್ ನನಗೆ. ಥ್ಯಾಂಕ್ ಯು, ಸೋ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಒಂದು ಯುದ್ಧಕಾಂಡ ಇದೆ, ಕರೆಕ್ಟಾ? ಅಷ್ಟು ಸುಲಭವಾಗಿ ನಿನ್ನ ಜೀವನ ಇದುವರೆಗೂ ಬಂದಿಲ್ಲ. ಸೊ ಎವ್ರಿಬಡಿಸ್ ಲೈಫ್ ಹ್ಯಾಸ್ ಒನ್ ಯುದ್ಧಕಾಂಡ. ಹ್ಯಾಪಿ ಮ್ಯಾರಿಡ್ ಲೈಫ್ ನನಗೆ. ನನ್ನ ಕರೆದಿಲ್ಲ ನೀನು, ಅಲ್ಲ ಬರ್ತಾನೂ ಇರಲಿಲ್ಲ ನಾನು, ಆದ್ರೆ ಇಷ್ಟಂತ ಯಾವಾಗ ಕೊಡ್ತಿದ್ದೀನಿ ನನ್ನ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಒಂಥರ ಸೀರಿಯಸ್ ವಾತಾವರಣ ಅಲ್ವಾ? ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇದ್ದೆ. ಎಷ್ಟು ಮಾತಾಡ್ತೇನೆ ನಾನು, ಭಯ ಆಗುತ್ತೆ ಮಾತಾಡ್ತಾ ಇದ್ರೆ. ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ. ಯುದ್ಧಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ, ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ, ಅರ್ಧ ಡೈರೆಕ್ಟರ್ ಆಗಿ ಅಲ್ಲ, ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ, ಅವ್ರಿಗಾದ್ರೆ ನಿನ್ಗರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿ ಆಗಿ, ಓವರ್ ಆಗಿ ಒಬ್ಬ ಫಾದರ್ ಆಗಿ, ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್, ಒಂದು ಹೋರಾಟ ನಡೀತಿರೋದೇ ಈ ಯುದ್ಧಕಾಂಡ.